ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಮ್ಮೆಲ್ಲರ ಬಾಳಲ್ಲಿ ಸುಖ, ಶಾಂತಿ, ನೆಮ್ಮದಿ ತರಲಿ ಅಂತ ಆಶಿಸ್ತೇನೆ. ನಾವು ಕಂಡಿರೋ ಕನಸೆಲ್ಲ ಈ ವರ್ಷ ನನಸು ಮಾಡಿಕೊಳ್ಳೋಣ. ನಾವು ಇವತ್ತು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದಕ್ಕೆ ಅಂತ ರಾಜಾಜಿನಗರಲ್ಲಿರೋ ಸಿಟಿಸನ್ ಕ್ಲಬ್ಗೆ ಫ್ಯಾಮಿಲಿ ಜೊತೆ ಡಿನ್ನರ್ ಹೋಗಿದ್ವಿ. ಇಲ್ಲಿಗೆ ಬಂದಿದ್ದು ತುಂಬಾ ಖುಷಿ ಆಯಿತು. ನಾವು ಈ ಹೊಸ ವರ್ಷನ ಅಪ್ಪು ಹಾಡು ಕೇಳೋದ್ರಿಂದ ಶುರು ಮಾಡಿದ್ವಿ. ಅದು ತುಂಬಾ ಖುಷಿ ಕೊಡ್ತು. ಅಂಥ ಗ್ರೇಟ್ ಪರ್ಸನ್ನ ಇವತ್ತು ನೆನೆಸ್ಕೊಳ್ಳೇಬೇಕು. ಅಲ್ಲಿಂದ ಆರ್ಕೆಸ್ಟ್ರಾ ಆಯಿತು, ಕಪಲ್ಸ್ ಗೇಮ್ಸ್ ಆಡಿಸಿದ್ರು, ಲಕ್ಕಿ ಡಿಪ್ ಕೂಡ ಆಯಿತು. ಕೆಲವೊಂದು ಕ್ಲಿಪ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾವಲ್ಲೇ ಊಟ ಮುಗಿಸಿ ನ್ಯೂ ಇಯರ್ನ ವೆಲ್ಕಮ್ ಕೂಡ ಮಾಡಿದ್ವಿ. ಅಲ್ಲಿಂದ ಸೀದಾ ಹೋಗಿದ್ದು ರಿಚ್ಗೆ. ಅಲ್ಲಿ ಐಸ್ ಕ್ರೀಮ್ ಕುಡಿಸ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 1:30 ಆಗಿತ್ತು. ನಾನಿಲ್ಲಿ ಕೆಲವೊಂದು ಸ್ವೀಟ್ ಮೆಮೊರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಈ ವರ್ಷ ಎಷ್ಟು ಬೇಗ ಹೊಟ್ಟೋಯ್ತು ಅಂತ ಅನ್ನಿಸ್ತಾ ಇದೆ ಅಲ್ವಾ? ಪ್ರತಿ ವರ್ಷ ಹೀಗೆ ಆಗುತ್ತೆ ನನಗೆ. ಈಗ ಜಸ್ಟ್ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿರ್ತೀವಿ, ಮತ್ತು ಆಗಲೇ ಮುಂದಿನ ವರ್ಷ ಬಂದೇ ಬಿಟ್ಟಿರುತ್ತೆ. ಇದು ಈ ವರ್ಷದ ಅಂದರೆ 2024 ದೀಪಾವಳಿ ಸೆಲೆಬ್ರೇಷನ್ ಆಗಿತ್ತು. ಇಲ್ಲಿ ಕಸಿನ್ಸ್ ಎಲ್ಲ ಸೇರಿ ಪಟಾಕಿ ಹೊಡಿತಾ ಇದ್ದಾರೆ. ಮಕ್ಕಳಂತೂ ಎಷ್ಟು ಬೇಗ ಬೆಳೆದು ಬಿಡ್ತಾರೆ ಅಲ್ವಾ? ಆ್ಯಂಡ್ ಎಲ್ಲ ತಾಯಂದಿರಿಗೂ ಹೀಗೆ ಅನಿಸುತ್ತೆ. ನಮಗೆ ದಿನಗಳು ಬೇಗ ಕಳೆಯಲ್ಲ, ಆದರೆ ವರ್ಷಗಳು ಬೇಗ ಹೋಗ್ತಾ ಇದೆ ಅನಿಸುತ್ತೆ. ಬೆಳಗ್ಗೆಯಿಂದ ಸಾಯಂಕಾಲ ಇವ್ರನ್ನ ನೋಡ್ಕೊಳ್ಳೋ ಅಷ್ಟರಲ್ಲಿ ಟಯರ್ಡ್ ಅಂತ ಹೇಳಲ್ಲ, ಎಕ್ಸಾಸ್ಟ್ ಆಗೋಗಿರ್ತೀವಿ. ಎಕ್ಸಾಸ್ಟ್ ಆಗಿರ್ತೀವಿ. ಆದರೆ ವರ್ಷಗಳು ನೋಡ್ತಾ ಹೋದರೆ ಎಷ್ಟು ಬೇಗ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಇವಾಗ ಜಸ್ಟ್ 1 ವರ್ಷ ಆಯ್ತಲ್ವ, 2 ವರ್ಷ ಆಯ್ತಲ್ವ ಅಂತ ಲೆಕ್ಕ ಹಾಕ್ತೀವಿ. ನಾವು ತುಂಬ ವರ್ಷಗಳಾದಮೇಲೆ ಒಂದು ಮೂವಿ ನೋಡೋಣ ಅಂತ ಹೊರಟಿದ್ವಿ. ಅದು ಈ ಮಕ್ಕಳ ಜೊತೆ ಮುಫಾಸಾ ಅಂತ ಲಯನ್ ಕಿಂಗ್ ಮೂವಿ. ಇವರಿಬ್ಬರು ಕೂತ್ಕೋತಾರ ಇಲ್ವಾ ಅನ್ನೋದು ಒಂದು ಕ್ವೆಶ್ಚನ್ ಇತ್ತು. ಆ್ಯಂಡ್ ಮೂವಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಅಂದರೆ ನಾನು ನೋಡಿದ ಅರ್ಧ ಮೂವಿನೇ, ಆಮೇಲೆಲ್ಲ ಬರೀ ನಮ್ಮ ಸಿಹಿ ಓಡಾಡೋದನ್ನು ನೋಡೋದೇ ಆಗಿತ್ತು. ಕಡೆ ಕೂತ್ಕೊಂಡಿಲ್ಲ ಇಡೀ ಕಂಪ್ಲೀಟ್ ಫಿಲಮ್. ಲಾಸ್ಟಲ್ಲಿ ನಿದ್ದೆ ಮಾಡಿದ್ದು ನಿಜಾನೇ, ಆದ್ರೂ ನೋಡಿ ಸೀಟ್ ಮೇಲೆ ಹತ್ತೋದು. ನಮ್ಮ ಜೇನು ಅಂತೂ ಪಾಪ್ಕಾರ್ನ್ ತಿನ್ನೋದ್ರಲ್ಲಿ ಬ್ಯುಸಿಯಾಗಿತ್ತು. ಎಷ್ಟು ಸರ್ಕಸ್ ಮಾಡ್ತಾಯಿದೆ ಅಂತ. ಇಡೀ ಮೂವಿ ಹೀಗೆ ಮಾಡಿರೋದು. ನಿಮ್ಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.